ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 13. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 257ನೇ ಪುಟ. ಶೀರ್ಷಿಕೆ: ನಾವು ಮಾಡುವ ನಮ್ಮ ಕೆಲಸದ ಬಗ್ಗೆ ನಾವು ಆಸಕ್ತಿಯಾಗಿರಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನಿಜವಾಗಿಯೂ ನಾನು ಈ ದಿನ ನೀವೆಲ್ಲರೂ ಹೇಗೋ ಹಾಗೆ ದೇವರ ಕಡೆಗೆ ಆಸಕ್ತಿಯುಳ್ಳವನಾಗಿದ್ದೆನು. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 3ನೇ ವಚನ. ಮನುಷ್ಯರಾಗಿರುವ ನಮ್ಮಲ್ಲಿ ತಲಾಂತುಗಳು ಕೊರತೆಯಾಗಿಲ್ಲ. ಸ್ತ್ರೀ ಪುರುಷರು ತಮ್ಮ ಕೆಲಸವನ್ನು ದೇವರಿಗೆ ಅರ್ಪಿಸುವಾಗ ಅದನ್ನು ದೇವರು ಸ್ವೀಕರಿಸುತ್ತಾನೆ. ಹಾಗೆ ಅರ್ಪಿಸುವ ಸ್ತ್ರೀ ಪುರುಷರು ನಮ್ಮ ಮಧ್ಯೆ ಇದ್ದಾರೆ. ಆದರೆ ತ್ಯಾಗದ ಮನೋಭಾವವನ್ನು ಹೊಂದಿರುವವರು ಬಹಳ ಕಡಿಮೆ. ಕೆಲವರು ತಮ್ಮ ಐಶ್ವರ್ಯ ಸಂಪನ್ಮೂಲಗಳನ್ನು ದೇವರ ಸೇವೆಗೆಂದು ಕೊಡುತ್ತಾರೆ. ಹಾಗೆ ಮಾಡಿದಾಗ ತಮ್ಮಿಂದ ದೇವರ ಸೇವೆಗೆ ಹೆಚ್ಚಿನದು ಬೇರೇನೂ ಬೇಕಿಲ್ಲ ಎಂಬುದಾಗಿ ಅವರು ಭಾವಿಸುತ್ತಾರೆ. ಹೀಗೆ ಮಾಡುವುದರಲ್ಲಿ ಅವರು ಯಾವುದೇ ವಿಶೇಷವಾದ ತ್ಯಾಗವನ್ನು ಮಾಡುವುದಿಲ್ಲ. ಹಣ ಎಲ್ಲಿಯವರೆಗೆ ಹೋಗಿ ಬಳಕೆಯಾಗುತ್ತದೋ ಅದು ಒಳ್ಳೆಯದೇ ಹೌದು. ಆದರೆ ಅದರೊಂದಿಗೆ ವೈಯಕ್ತಿಕವಾದ ಶ್ರಮವೂ ಅಗತ್ಯವಿದೆ. ಯಾಕೆಂದರೆ ಆತ್ಮಗಳನ್ನು ಸತ್ಯದ ಕಡೆಗೆ ಮಾನಸಾಂತರಪಡಿಸಲು ಹಣಕ್ಕೆ ಪೂರ್ಣವಾಗಿ ಸಾಧ್ಯವಿಲ್ಲ. ದೇವರು ನಿಮ್ಮ ಹಣಕ್ಕೆ ಮಾತ್ರ ಕರೆ ಕೊಡುವುದಿಲ್ಲ, ನಿಮ್ಮನ್ನೂ ಅವನು ಕರೆಯುತ್ತಿದ್ದಾನೆ. ನೀವು ಹಣವನ್ನು ಮಾತ್ರ ಕೊಟ್ಟರೆ ಸ್ವಾರ್ಥದಿಂದ ನಿಮ್ಮನ್ನು ನೀವು ತಡೆಹಿಡಿದಂತೆ ಆಗುತ್ತದೆ. ಕೆಲಸ ಮಾಡುವ ಮನುಷ್ಯರಿಲ್ಲದೆ ಕೋಟ್ಯಾಂತರ ಹಣ ಮಾತ್ರವೇ ಇರುವುದಕ್ಕಿಂತ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುವ ಒಬ್ಬನೇ ಒಬ್ಬ ಶ್ರದ್ಧೆಯ ಕೆಲಸಗಾರನು ಹೆಚ್ಚು ಮೌಲ್ಯವನ್ನು ಹೊಂದಿರುತ್ತಾನೆ. ಕೆಲಸದ ಸರಿಯಾದ ಅಂದಾಜು ಮತ್ತು ಅದರ ಲಕ್ಷಣಗಳನ್ನು ಅರಿತಿದ್ದರೆ ಆ ದಾನವು ತ್ಯಾಗವಾಗಿರುತ್ತದೆ. ತಾವು ಮಾಡಬಹುದಾದ ಕೆಲಸವನ್ನು ಮಾಡಬೇಕು ಎಂಬ ಕರ್ತವ್ಯದ ಪ್ರಚೋದನೆ ಅನೇಕರಿಗಿಲ್ಲ. ಅವರಲ್ಲಿ ತ್ಯಾಗದ ಮನೋಭಾವವಿಲ್ಲದ ಕಾರಣ ಅವರು ಕೆಲಸವನ್ನು ಮಾಡುವುದಿಲ್ಲ. ಅಂತಹವರ ಸಹವರ್ತಿಗಳ ಆತ್ಮಗಳಿಗಾಗಿ ದೇವರು ಅವರನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಕ್ರಿಸ್ತನೊಂದಿಗೆ ಒಗ್ಗಟ್ಟಾಗಿ ಆತ್ಮಗಳ ಒಳಿತಿಗಾಗಿ ಕೆಲಸ ಮಾಡಿರಬಹುದಾಗಿದ್ದರೂ ಮಾಡಿಲ್ಲದವರನ್ನು ಲೆಕ್ಕ ಸಲ್ಲಿಸಲು ದೇವರು ಕರೆಯುತ್ತಾನೆ. ರಾತ್ರಿಯು ಅತಿ ಶೀಘ್ರದಲ್ಲಿ ಬರಲಿದೆ. ಯಾವ ಮನುಷ್ಯನೂ ಆ ಸಮಯದಲ್ಲಿ ಕೆಲಸ ಮಾಡಲಾಗುವುದಿಲ್ಲ. ತನ್ನ ಕೆಲಸದ ಬಗ್ಗೆ ಸೈತಾನನು ಶ್ರದ್ಧೆಯುಳ್ಳವನು, ಆಸಕ್ತಿಯುಳ್ಳವನು ಮತ್ತು ಸತತವಾಗಿ ಪ್ರಯತ್ನ ಮಾಡುವವನೂ ಆಗಿದ್ದಾನೆ. ತನ್ನ ಉದ್ದೇಶವನ್ನು ಸಾಧಿಸಲು ಅವನು ಮೊದಲ ಬಾರಿ ವಿಫಲನಾದರೆ ಅವನು ಮತ್ತೆ ಮತ್ತೆ ಪ್ರಯತ್ನಿಸುತ್ತಾನೆ. ಇತರ ಬೇರೆ ಬೇರೆ ಯೋಜನೆಗಳಿಂದ ಪ್ರಯತ್ನಿಸುತ್ತಾನೆ. ಆತ್ಮಗಳನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಲು ಹೆಚ್ಚಿನ ಪರಿಶ್ರಮದಿಂದ ವಿವಿಧ ಶೋಧನೆಗಳನ್ನು ಒಡ್ಡುತ್ತಾನೆ. ಆತ್ಮಗಳನ್ನು ಸುಮ್ಮನೆ ಬಿಟ್ಟು ಬಿಡಲು ಅವನು ಎಂದಿಗೂ ನಿರುತ್ಸಾಹಗೊಳ್ಳುವುದಿಲ್ಲ. ಆತ್ಮಗಳನ್ನು ಉಳಿಸಿಕೊಳ್ಳುವ ತಮ್ಮ ಪ್ರಯತ್ನದಲ್ಲಿ ಕ್ರಿಸ್ತನ ಹಿಂಬಾಲಕರ ಉತ್ಸಾಹ ಮತ್ತು ಪರಿಶ್ರಮಗಳು ಆತ್ಮಗಳನ್ನು ನಿತ್ಯ ನಾಶನಕ್ಕೆ ತಳ್ಳುವ ಸೈತಾನನ ಪ್ರಯತ್ನಕ್ಕೆ ಸಮನಾಗಿದ್ದರೆ, ನಾವು ಈಗ ಸತ್ಯವನ್ನು ಸ್ವೀಕರಿಸುವ ಒಂದು ಆತ್ಮವನ್ನು ನೋಡುವ ಬದಲಾಗಿ ಸತ್ಯವನ್ನು ಸ್ವೀಕರಿಸುವ 100 ಆತ್ಮಗಳನ್ನು ನೋಡುತ್ತಿದ್ದೆವು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.